ಇವತ್ತು ಬೆಳಿಗ್ಗೆ ಜಲ್ದಿ ಎದ್ದು ಇವತ್ತು ಕಾಲೇಜ್ಗೆ ಹೋಗ್ಬೇಕಲ್ಲ ಅಂತಂದು ಜಲ್ದಿ ರೆಡಿಯಾಗಿ ಟಿಫನ್ ಮಾಡ್ಕೊಂಡು ಬಸ್ ಸ್ಟಾಪಿಗೆ ಬಂದ್ರೆ ಇವತ್ತು ಬಸ್ ಮಾತ್ರ ಫುಲ್ ರಶ್ ಆಗಿ ಬಂದಿತ್ತು. ಅದ್ರಾಗ ನಾವು ಫ್ರೆಂಡ್ಸ್ ಸೇರ್ಕೊಂಡು ಈ ಬಸ್ ಬರ್ಬಾರ್ದು ಅಂತ ನಾವು ಹೋಗ್ತಿದ್ರೆ ನನಗೆ ಅನ್ಸ್ತಂದ್ರೆ ನಾವೇನ್ ಐಷಾರಾಮಿ ಮಕ್ಕಳಲ್ಲ ಅನ್ಕೊಂಡು ಅದೇ ಬಸ್ ಹತ್ಕೊಂಡು ಸಿರುಗುಪ್ಪ ಬಂದ್ಮೇಲೆ ನನ್ನ ಫ್ರೆಂಡ್ ಮಹೇಶು ಫಸ್ಟ್ ಸ್ಟಾಪ್ ಅಲ್ಲೇ ಹೇಳ್ಕೊಂಡ ಅವ್ನ ಪಿಕಪ್ ಮಾಡ್ಕೊಬೇಕ. ಅವ್ರ ಫ್ರೆಂಡ್ ಮಣಿ ಬಂದಿದ್ದ, ಹಂಗ ಅವ್ನು ನೋಡ್ಕೊಂಡು ನಾವು ಸೀದಾ ಬಂದಿದ್ದೆ ಕಾಲೇಜಿಗೆ ಬಂದ್ಮೇಲೆ ಇವತ್ತು ಏನ್ ಕ್ಲಾಸ್ ಇದ್ದಲ್ರಿ ಫಸ್ಟ್, ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲಿ ಎಕ್ಸಾಮ್ ಫೀಸ್ ಕಟ್ಬೇಕಂತ ಅಮೌಂಟ್ ಎಣಿಸ್ತಿದ್ರು. ಅದ್ರಾಗ ಇನ್ನೊಬ್ಬ ಬಂದು ನನಗೆ ಕೊಡು ಅಂತ ಕೇಳಿದ್ರು. ಅವನೇನಂದ ಅಂದ್ರೆ ನಾನು ಇಲ್ಲಿ ಇವ್ರು ಮಜಾಕ್ ಮಾಡೋದು ನೋಡ್ಕೊಂತಿದ್ರೆ ನಮ್ಮ ಫ್ರೆಂಡ್ ಆಕಾಶ್ ನೋಡಿದ್ರೆ ನಮ್ಮಿಂದ ಸ್ವಲ್ಪ ದೂರನೇ ಹೋಗ್ತಿದ್ದ. ಅದೇನಂತ ಮುಂದೆ ಹೇಳ್ತೀನಿ. ಆಮೇಲೆ ನಾವು ಇಲ್ಲಿ ಬಾಲ್ಕನಿಗೆ ಬಂದು ವ್ಯೂ ನೋಡ್ಕೊಂಡು ನಿಂತ್ಕೊಂಡಾಗ ನಮ್ ಕ್ಲಾಸ್ ಇತ್ತು ಅಂತ ಕರೆದ್ರು. ಕ್ಲಾಸಿಗೆ ಬಂದು ಕ್ಲಾಸ್ ಕೇಳ್ತಾ ಇದ್ಮೇಲೆ ಮತ್ತೆ ಬಂದಿದ್ರಿ ಸೀನಿಯರ್ಸ್ ಬಂದು ಪ್ರಿನ್ಸಿಪಲ್ ಹತ್ರ ಹೋಗೋಣ ಅಂತ ನಮಗೆ ಕರೆದ್ರೋಡ್ರಿ. ಅದಕ್ಕೆ ನಾವು ಬಂದ್ಮೇಲೆ ನಮಗೇನ ಅನಿಸ್ತಾ ಅಂದ್ರೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದನ್ನ ನಮ್ ಸೀನಿಯರ್ಸ್ ಯಾರಾದ್ರೂ ವಿಡಿಯೋ ನೋಡಿದ್ರೆ ಬೇಜಾರ್ ಮಾತ್ರ ಹಾಕಕ್ ಹೋಗ್ಬೇಡ್ರಿ. ಬರೀ ವಿಡಿಯೋಗೋಸ್ಕರ ಮಾತ್ರ ಕ್ಲಿಪ್ ಹಾಕಿರೋದು. ಅವರೆಲ್ಲ ಸೇರ್ಕೊಂಡು ಸಾರ್ ಹತ್ರ ಡಿಸ್ಕಸ್ ಮಾಡ್ತಿದ್ರೆ ನಾವೇ ಮಾಡ್ಬೇಕು ಅನ್ಕೊಂಡು ನಮ್ ಸಾರ್ ಬಗ್ಲಾಗಿದ್ರ ಅಂತ ಅವ್ರನ್ನು ಮಾತಾಡ್ಸಿದ್ರೆ ನಾವೇನ್ ಹೇಳ್ಬೇಕು ಸರ್, ಸೀನಿಯರ್ಸ್ ಎಲ್ಲ ಹೇಳ್ತಾರೆ ಅದನ್ನ ಕೇಳ್ರಿ ಅಂತಂದು ನಾವು ಬಂದಿದ್ದೆ ಸೀದಾ ಟೀ ಸ್ಟಾಲ್ ಟೀ ಕುಡಿಬೇಕಂತ. ಟೀ ಕುಡ್ದು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ನಮ್ಮ ಫ್ರೆಂಡ್ ಆಕಾಶ್ ಕರ್ಕೊಂಡು ಹೋಗ್ತಿದ್ರೆ ಅವ್ನು ಮಾತ್ರ ಲವರ್ ಹತ್ರ ಮಾತಾಡೋದು ಬಿಡ್ತಾನೆ ಇರಲಿಲ್ಲ. ಅದಕ್ಕೆ ನನಗೆ ಯಾವ ಸಾಂಗ್ ನೆನಪಾಯ್ತು ಅಂದ್ರೆ ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ, ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗ್. ಅಲ್ಲಿಂದ ಸೀದಾ ಬಂದಿದ್ದೆ ಹಾಸ್ಪಿಟ್ಲಿಗೆ. ಎದಕ್ಕಂದ್ರೆ ನನ್ನದು ಮೊನ್ನೆ ಬೆರಳವಾಗಿತ್ತಳ್ರಿ, ಅದಕ್ಕೆ ಇಲ್ಲಾದ್ರೂ ತೋರ್ಸೋಣ ಅಂತ ನಾವು ಬಂದು ಒಳಗಡೆ ಎಂಟ್ರಿ ಆದ್ಮೇಲೆ ಈ ಜನ ನೋಡಿ ನನ್ಗೇನ್ ಅನ್ಸಂದ್ರೆ ಇವ್ರ ಜೊತೆ ನಾನು ಕ್ಯೂನ ನಿಂತ್ಕೊಂಡ್ರೆ ನನ್ನ ಕತೆ ಅಂತರೂ ಅಷ್ಟೇ. ಆಲ್ರೆಡಿ ಟೈಮ್ ಆಗಿತ್ತು. ಅದ್ರಾಗೂ ನಮ್ಮಿಬ್ಬರಿಗೆ ಮಾತ್ರ ಹೊಟ್ಟೆ ಮಾತ್ರ ಭಾಳ ಎಷ್ಟಿತ್ತು. ಅದಕ್ಕೆ ಅಲ್ಲಿ ನಿಂತ್ಕೊಳೋದು ಅಂದ್ಕೊಂಡು ಇನ್ನೊಂದ್ಸರಿ ಬಂದ್ರೆ ಆಯ್ತಾ ಅಂದ ನಾವು ಬಂದಿದ್ದೆ ಸೀದಾ ಬಸ್ ಸ್ಟಾಪ್. ಇಲ್ಲಿ ಕೂಡ ಭಾಳ ಕ್ಯೂ ಇತ್ತು, ಆದ್ರೆ ಬಿಡ್ಬೇಡ ಅಂದ್ಕೊಂಡು ಅದೇ ಬಸ್ ಹತ್ಕೊಂಡು ಮನೆಯಾಗ ಬಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.